ರೈತರ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ನಮ್ಮನ್ನು ತಂದು ನಿಲ್ಲಿಸ್ಬಿಟ್ಟಿದೆ. ರೈತರಿಗೆ ಅವರ ಬೆಳೆಗೆ ಅವರು ಪಟ್ಟಿರೋ ಶ್ರಮಕ್ಕೆ ಅವರಿಗೆ ತಕ್ಕ ಪರಿಶ್ರಮಕ್ಕೆ ಒಂದು ಸೂಚ್ಯವಾದ ಒಂದು ಈಕ್ವಲೆಂಟ್ ಪ್ರತಿಫಲ ಸಿಗ್ತಾ ಇಲ್ಲ ಅವರಿಗೆ. ಅದಕ್ಕೋಸ್ಕರ ನಾವೆಲ್ಲ ನೋಡ್ತಾ ಇದ್ದೀವಿ ಕಳೆದ ಒಂದು 2-3 ವಾರದಲ್ಲಿ ಹೇಗೆ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ನಮ್ಮ ಈ ಮಧ್ಯಮ ಕರ್ನಾಟಕದಲ್ಲಿ ಬರುವಂತಹ ಜಿಲ್ಲೆಗಳಲ್ಲಿ ಸಹ ಅದೇ ಪರಿಸ್ಥಿತಿ ಬಂದಿರೋದ್ರಿಂದ ಪ್ರತಿ ಜಿಲ್ಲೆಯಲ್ಲಿ ಮಂಡಲ ಸ್ತರದಲ್ಲಿ ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪಕ್ಷದ ಎಲ್ಲ ನಾಯಕರು ಕುಳಿತು ಕಾರ್ಯಕರ್ತರು ಸೇರಿ ರೈತರ ಪರವಾಗಿ ನಿಂತು ಪ್ರತಿಭಟನೆ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದರ ಸಲುವಾಗಿ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಇವತ್ತು ನಾವು ಆಯೋಜಿಸಿಕೊಂಡು ಇಲ್ಲಿ ಬಂದಿದ್ದೇವೆ. ಮಾಹಿತಿಯಲ್ಲಿ ಥೈಲ್ಯಾಂಡ್ ಪೊಲೀಸ್ನವರು ಬೆಂಬಲ ಬೆಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಮಾಡಬೇಕು. ಆಮೇಲೆ ಭರಮಸಾಗರ ಹೋಬಳಿ ಮತ್ತು ಹೊಳಲ್ಕೆರೆ ಸಿರಿಗೆರೆ ಭಾಗದಲ್ಲಿ ಕರೆಂಟಿನ ಸಮಸ್ಯೆ ಭಾಳ ಐತೆ. ಸರ್ಕಾರದ ನಿಯಮದ ಪ್ರಕಾರ 7 ಗಂಟೆ ಕರೆಂಟ್ ಕೊಡಬೇಕು. ಅಲ್ಲಿ ಬರೀ 3 ಗಂಟೆ 4 ಗಂಟೆ ಅದು ಕಳಪೆ ಗುಣಮಟ್ಟದ ವಿದ್ಯುತ್ ಕೊಡ್ತಿದ್ದಾರೆ. ಇದು ರೈತರು ಬೆಳೆಗಳು ಉಳಿಸ್ಕೊಂಡ ಕರೆಕ್ಟ್ ಅದನ್ನು ತಕ್ಷಣ ಸರಿ ಮಾಡಬೇಕು. ಆಮೇಲೆ 25-26 ಸಾಲಿದ್ದು ಎಲ್ಲ ಹವಾಮಾನ ಆಧಾರಿತ ಬೆಳೆಗಳಿಗೆ ಬರಬೇಕು. ಕೆಲವು ಕಡೆ ಎಲ್ಲ ಜಿಲ್ಲೆಗಳಿಗೆ ಬಂದಿದೆ, ನಮ್ಮ ಜಿಲ್ಲೆ ಬಂದಿಲ್ಲ. ಅದೊಂದು ಮಾಡಬೇಕು. ಆಮೇಲೆ ಸರ್ ಈಗ ಗಣಿ ಬಾಧಿತ ಪ್ರದೇಶಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಅಗಲಿಟ್ಟಿದೆ ಸರ್. ಅದನ್ನು ತಕ್ಷಣವೇ ರಸ್ತೆಗಳೆಲ್ಲ ಸರಿ ಮಾಡಿ ರೈತರಿಗೆ ಮತ್ತು ಅಲ್ಲೇನು ಧೂಳು ಪಾಳು ಎಲ್ಲ ಬೆಳೆ ನಾಶ ಆಗ್ತದೆ ಪರಿಹಾರ ಕೊಡಬೇಕು. ಮತ್ತು ಅಲ್ಲೇನು ಮೂಲಭೂತ ಸೌಕರ್ಯ ಆಮೇಲೆ ಈರುಳ್ಳಿ ಪರಿಹಾರ ಮತ್ತು ಬೆಳೆ ವಿಮೆ ಅದು ಬರಬೇಕು.